ಎಲ್ಲರಿಗೂ ನಮಸ್ಕಾರ. ಮಿಥುನ ರಾಶಿಯವರೇ, ಮುಂಬರುವ ಆಗಸ್ಟ್ 2, 3, 4 ಈ ಅದೃಷ್ಟವಂತ 3 ದಿನದಲ್ಲಿ ಬಿ ಎಂಬುವ ಅಕ್ಷರದ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಭಾರಿ ಅದೃಷ್ಟ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ, ಮಿಥುನ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿದೆ, ನಿಮಗೆ ಏನೆಲ್ಲ ಅದೃಷ್ಟ ಪ್ರಾಪ್ತಿಯಾಗಲಿದೆ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಮಿಥುನ ರಾಶಿಯವರೇ, ಈಗ ಸಂಪೂರ್ಣವಾಗಿ ವಿಡಿಯೋವನ್ನ ನೋಡ್ತಾ ಹೋಗಿ. ಹೌದು, ಮಿಥುನ ರಾಶಿಯವರೇ, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ನಿಮ್ಮ ಆಸೆಗಳು, ನಿಮ್ಮ ಕನಸುಗಳು ಎಲ್ಲನೂ ಸಹ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಈಡೇರ್ತಕ್ಕಂಥದ್ದು. ಹೌದು, ನೀವು ತುಂಬ ವರ್ಷಗಳಿಂದ ನನ್ನ ಜೀವನದಲ್ಲಿ ಹೀಗಾಗಿದ್ರೆ ಚೆನ್ನಾಗಿರ್ತಿತ್ತು ಎಂಬಂಥ ಆಸೆಗಳನ್ನು ಹೊಂದಿರ್ತೀರ. ಅವೆಲ್ಲನೂ ಸಹ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಈಡೇರುವ ಅದೃಷ್ಟದ ಜೀವನ ಆದರೆ ಬಂದಿರತಕ್ಕಂಥದ್ದು ಮಿಥುನ ರಾಶಿಯವರೇ. ಹೌದು, ಮಿಥುನ ರಾಶಿಯವರೇ, ನೀವು ಹೊರ ಜಗತ್ತಿಗೆ ಮೇಲಕ್ಕೆ ಎಷ್ಟೇ ಒರಟಾಗಿ ಎಷ್ಟೇ ಕೋಪದಿಂದ ಮಾತನಾಡಿದ್ರೂ ಸಹ ನಿಮ್ಮ ಮನಸ್ಸು ತುಂಬ ಮೃದು ಆಗಿರುತ್ತೆ. ಹೌದು, ಯಾವುದೇ ರೀತಿ ಕಲ್ಮಶ ಇಲ್ಲದೆ ಇರ್ತಕ್ಕಂಥದ್ದು, ಯಾವುದೇ ರೀತಿ ವಿಚಾರವನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ದೇ ಇರ್ತಕ್ಕಂಥವರು ನೀವಾಗಿರ್ತೀರಾ ಮಿಥುನ ರಾಶಿಯವರೇ. ಹೌದು, ಇಷ್ಟು ದಿನ ನಿಮ್ಮ ಬಳಿಗೆ ಯಾರೇ ಬಂದು ಸಹಾಯವನ್ನು ಕೇಳಿದ್ರೆ ಇಲ್ಲ ಎನ್ನದಂತೆ ಸಹಾಯವನ್ನು ಮಾಡಿದ್ರ. ಹೌದು, ಆ ಸಮಯದಲ್ಲಿ ಹಣಕಾಸಿನ ವಿಚಾರದಲ್ಲಿ ಯಾರಾದರೂ ಬಂದು ಹಣದ ಸಹಾಯವನ್ನು ಕೇಳಿದ್ರೂ ಸಹ ಆ ಸಮಯದಲ್ಲಿ ನಿಮ್ಮ ಹತ್ರ ಎಷ್ಟು ಹಣ ಇರುತ್ತೋ ಅಷ್ಟು ಹಣವನ್ನು ನೀಡಿ ಅವ್ರಿಗೆ ಸಹಾಯವನ್ನು ಮಾಡಿದ್ದೀರಾ. ಅಥವಾ ಆ ಸಮಯದಲ್ಲಿ ನಿಮ್ಮ ಬಳಿ ಹಣ ಇಲ್ಲ ಅಂತಂದರೆ ಬೇರೆಯವರ ಬಳಿ ಹಣವನ್ನು ತಂದು, ಅದು ಸಹ ಸಾಲದ ಮೂಲಕ ಹಣವನ್ನು ತಂದು ನಿಮ್ಮ ಬಳಿಗೆ ಯಾರು ಸಹಾಯಕ್ಕೆ ಬಂದಿದ್ರು ನೋಡಿ ಅವರಿಗೆ ಸಹಾಯವನ್ನು ಮಾಡ್ತಿದ್ರಿ. ಹಾಗಾಗಿಯೇ ನೀವು ಯಾರಿಗೆ ಹೆಚ್ಚು ಸಹಾಯವನ್ನು ಮಾಡಿದ್ರೋ, ಯಾರನ್ನು ಹೆಚ್ಚು ನಂಬಿದ್ರೋ ಅವರು ಈಗ ನಿಮ್ಮನ್ನು ದೂರ ಇಟ್ಟಿದ್ದಾರೆ. ಹೌದು, ನೀವು ಮಾಡಿರ್ತಕ್ಕಂಥ ಸಹಾಯದಿಂದ ಅವರು ಈಗ ಗಗನಕ್ಕೇರಿದ್ದಾರೆ, ಆದರೂ ಸಹ ನಿಮ್ಮನ್ನು ಅವರು ಈಗ ದೂರ ಇಟ್ಟಿದ್ದಾರೆ. ಈ ಎಲ್ಲ ರೀತಿ ಕಷ್ಟಗಳನ್ನು, ಕಹಿ ನೆನಪುಗಳನ್ನು ನೀವು ಪ್ರತಿದಿನ ಯೋಚನೆ ಮಾಡ್ತಾನೆ ಇರ್ತೀರಾ. ದೇವರಿಗೂ ಸಹ ನೀವು ಪ್ರಶ್ನೆಗಳನ್ನು ಮಾಡಿದ್ದೀರಾ. ಹೌದು, ನಾನು ನನ್ನ ಜೀವನದಲ್ಲಿ ಯಾರಿಗೂ ಸಹ ಮೋಸ ಮಾಡಿಲ್ಲ, ಯಾರಿಗೂ ಸಹ ದ್ರೋಹ ಮಾಡಿಲ್ಲ, ಪ್ರಾಮಾಣಿಕತೆಯಿಂದ ನ್ಯಾಯಯುತವಾಗಿ ನಾನು ನನ್ನ ಜೀವನವನ್ನು ನಡೆಸ್ತಾ ಇದ್ದೀನಿ. ಆದರೂ ಸಹ ನನ್ನ ಒಂದು ಜೀವನದಲ್ಲಿ ಯಾಕೆ ಇಷ್ಟೊಂದು ಸಂಕಷ್ಟ ಎಂಬಂತೆ ನೀವು ದೇವರಲ್ಲೂ ಸಹ ಪ್ರಶ್ನೆಗಳನ್ನು ಮಾಡಿದ್ದೀರಿ ಮಿಥುನ ರಾಶಿಯವರೇ. ಹೌದು, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ದೇವರ ಆಶೀರ್ವಾದ ಆದರೆ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಪ್ರತಿದಿನ ಎದ್ದ ನಂತರ ಒಂದು ಹೊಸ ಹೊಸ ಸಮಸ್ಯೆಗಳಾದರೆ ಕಣ್ಣ ಮುಂದೆ ಬರ್ತಿತ್ತು. ಹೌದು, ಆ ಸಮಸ್ಯೆಗಳನ್ನೆಲ್ಲ ನೀವು ಪ್ರತಿದಿನ ಎದುರಿಸ್ತಾನೆ ಇದ್ರಿ. ಆದರೆ ನೀವು ಎಷ್ಟೇ ಸವಾಲುಗಳನ್ನು ನಿಮ್ಮ ಜೀವನದಲ್ಲಿ ಎದುರಿಸ್ತಾ ಬಂದರೂ ಸಹ ನೀವು ನಿಮ್ಮ ಧರ್ಮ ಮಾರ್ಗವನ್ನು ಬಿಡಲಿಲ್ಲ. ಹಾಗಾಗಿಯೇ ಈಗ ದೇವರ ಆಶೀರ್ವಾದ ಆದರೆ ನಿಮ್ಮ ಮೇಲೆ ಇದ್ದು ಮುಂಬರುವ ದಿನದಲ್ಲಿ ಎಲ್ಲನೂ ಸಹ ಅದೃಷ್ಟನೇ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಮಿಥುನ ರಾಶಿಯವರ ಮನಸ್ತಾಪ ಎಂಥದ್ದು ಅಂತ ನಾವು ನೋಡೋದಾದ್ರೆ, ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಡೀತಕ್ಕಂತಹ ಅತಿ ಸಣ್ಣ ಪುಟ್ಟ ವಿಚಾರವನ್ನು ಸಹ ನೀವು ರಾತ್ರಿ ಹಗಲು ಅದೇ ಒಂದು ವಿಚಾರವನ್ನು ಯೋಚನೆ ಮಾಡ್ತಾನೆ ಇರ್ತೀರ. ಇದರಿಂದ ಮಾನಸಿಕ ಒತ್ತಡ ಆದರೆ ಏರಿಕೆಯಾಗ್ತಕ್ಕಂಥದ್ದು, ಮಾನಸಿಕ ತೊಂದರೆಗಳಾದರೆ ಕಾಣಿಸ್ಕೊಳ್ತಕ್ಕಂಥದ್ದು. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ರೀತಿ ತೊಂದರೆಗಳು ಮತ್ತು ಎಲ್ಲ ರೀತಿ ಕಹಿ ನೆನಪುಗಳು ನಿಮ್ಮ ಜೀವನದಿಂದ ದೂರ ಆಗಿ ಮನಸ್ಸಿಗೆ ಶಾಂತಿ, ನೆಮ್ಮದಿ ಆದರೆ ಈ ಸಮಯದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು ಮಿಥುನ ರಾಶಿಯವರೇ. ಹೌದು, ಮನಸ್ಸು ಹಗುರ ಆದರೆ ಹಾಗೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಮಾನಸಿಕ ಒತ್ತಡ ಆದರೆ ಈ ಸಮಯದಲ್ಲಿ ಕಡಿಮೆಯಾಗ್ತಕ್ಕಂಥದ್ದು. ಅದೇ ರೀತಿ ಬಿ ಎಂಬುವ ಅಕ್ಷರದ ವ್ಯಕ್ತಿ ಆದರೆ ನಿಮ್ಮ ಜೀವನಕ್ಕೆ ಬರ್ತಾರೆ ಮಿಥುನ ರಾಶಿಯವರೇ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ. ಹೌದು, ಪ್ರಾರಂಭಿಕವಾಗಿ ನೀವು ಆ ಒಬ್ಬ ವ್ಯಕ್ತಿಯನ್ನು ಅನುಮಾನ ಆದರೆ ಪಡ್ತೀರಾ. ಹೌದು, ಈ ವ್ಯಕ್ತಿಯ ಗುಣಗಳು ಹೇಗಿರುತ್ತೋ, ಈ ವ್ಯಕ್ತಿಯ ನಡವಳಿಕೆ ಹೇಗಿರುತ್ತೋ, ಈ ವ್ಯಕ್ತಿ ನನ್ನ ಜೀವನಕ್ಕೆ ಬಂದ ನಂತರ ನನ್ನ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೋ ಎಂಬಂತಹ ಆತಂಕ, ಭಯ ಆದರೆ ನಿಮ್ಮ ಜೀವನದಲ್ಲಿ ಇರುತ್ತೆ. ಹೌದು, ಇದು ಸಹಜನೇ. ಆದರೆ ದಿನ ಕಳೀತಾ ಇದ್ದಾಗೆ, ಸಮಯ ಮುಂದಕ್ಕೆ ಹೋಗ್ತಿದ್ದಾಗೆ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಗುಣಗಳು, ಆ ವ್ಯಕ್ತಿಯ ನಡವಳಿಕೆಗಳು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನೇನೋ ತರುತ್ತೆ, ಆದರೆ ಅದು ಸಕಾರಾತ್ಮಕ ಬದಲಾವಣೆಯಾಗಿರುತ್ತೆ. ಹೌದು, ಇದರಿಂದ ನಿಮಗೆ ಹೆಚ್ಚಿನ ಅದೃಷ್ಟ, ಯಶಸ್ಸಾದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಮಿಥುನ ರಾಶಿಯವರೇ. ಹೌದು, ಬಿ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಶುಭ ಸಮಯ ಆದರೆ ಶುರುವಾಗ್ತಕ್ಕಂಥದ್ದು. ಹೌದು, ಮಿಥುನ ರಾಶಿಯವರೇ, ಈ ಅದೃಷ್ಟವಂತ 3 ದಿನವೂ ಸಹ ನಿಮಗೆ ಒಂದು ಒಳ್ಳೆಯ ಸಮಯ ಆಗಿರುತ್ತೆ. ಹೌದು, ಇಷ್ಟು ದಿನ ನೀವು ಒಂದು ಒಳ್ಳೆಯ ಸಮಯಕ್ಕೋಸ್ಕರ ಕಾಯ್ತಿದ್ರಿ. ಏನಕ್ಕೆ ಅಂತಂದರೆ ಒಂದು ಹೊಸ ಯೋಜನೆಯಲ್ಲಿ ಹಣದ ಹೂಡಿಕೆ ಮಾಡೋದಕ್ಕೆ,
ಅಥವಾ ಒಂದು ಹೊಸ ವ್ಯಾಪಾರವನ್ನು ಶುರು ಮಾಡೋದಕ್ಕೆ ನೀವು ಇಷ್ಟು ದಿನ ಕಾಯ್ತಾ ಇದ್ರಿ ಒಂದು ಒಳ್ಳೆಯ ಸಮಯಕ್ಕಾಗಿ. ಆದರೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಅದ್ಭುತ ಕ್ಷಣಗಳಾಗಿರುತ್ತೆ. ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಒಂದು ಕಾರ್ಯವನ್ನು ಶುರು ಮಾಡೋದಕ್ಕೂ ಇದು ಸೂಕ್ತ ಕಾಲ ಆಗಿರುತ್ತೆ ಮಿಥುನ ರಾಶಿಯವರೇ. ಹೌದು, ಜೀವನದಲ್ಲಿ ನೀವು ಬದಲಾವಣೆಯನ್ನಾದರೆ ಕಾಣಬಹುದಾಗಿರುತ್ತೆ. ಈಗ ಜೀವನ ಮಾಡ್ತಿರ್ತಕ್ಕಂಥ ಜೀವನಕ್ಕೂ ಮುಂಬರುವ ಈ ಅದೃಷ್ಟವಂತ 3 ದಿನದ ಜೀವನಕ್ಕೂ ನೀವು ಭಾರಿ ಬದಲಾವಣೆಯನ್ನಾದರೆ ಕಾಣ್ತೀರಾ. ಹೌದು, ದೇವರ ಆಶೀರ್ವಾದ ನಿಮ್ಮ ಜೊತೆಗಿರುವ ಕಾರಣದಿಂದಾಗಿ ಹೆಜ್ಜೆ ಹೆಜ್ಜೆಗೂ ಯಶಸ್ಸನ್ನು ಕಾಣ್ತಕ್ಕಂತಹ ಅವಕಾಶ ಆದರೆ ಇರ್ತಕ್ಕಂಥದ್ದು. ಮಿಥುನ ರಾಶಿಯವರೇ, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ತುಂಬ ಜನರಿಗಾದರೆ ನೀವು ಸಹಾಯವನ್ನು ಮಾಡಿದ್ರ. ಅದರಲ್ಲೂ ಪ್ರಮುಖವಾಗಿ ನೀವು ಯಾರನ್ನು ಹೆಚ್ಚು ನಂಬಿ ಯಾರಿಗೆ ಹೆಚ್ಚು ಸಹಾಯವನ್ನು ಮಾಡಿದ್ರೋ ಅವರಿಂದಲೇ ನಿಮಗೆ ಹೆಚ್ಚು ನೋವಾದರೆ ಸಿಕ್ಕಿರ್ತಕ್ಕಂಥದ್ದು. ಅದೇ ರೀತಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಿಮಗೆ ಯಾರು ಮೋಸ ಮಾಡಿದ್ರಲ್ವಾ, ನೀವು ಯಾರನ್ನು ನಂಬಿದ್ರಲ್ಲ ಅವರೇ ಈಗ ನಿಮ್ಮನ್ನು ಹುಡುಕಿಕೊಂಡು ಬರುವ ಸಾಧ್ಯತೆ ಇರುತ್ತೆ. ಹೌದು, ನಿಮ್ಮ ಸಲಹೆಗಾಗಿ ನಿಮ್ಮ ಸಹಾಯಕ್ಕಾಗಿ ಮತ್ತೆ ನಿಮ್ಮ ಬಳಿಗೆ ಬರುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಪ್ರಮುಖವಾಗಿ ಹಣಕಾಸಿನ ವಿಚಾರದಲ್ಲಿ ಮತ್ತೆ ನೀವು ಸಹಾಯವನ್ನು ಮಾಡ್ತಿದ್ರಾ ಇನ್ನೊಬ್ಬ ವ್ಯಕ್ತಿಗೆ ಅಂತಂದರೆ ಸರಿಯಾಗಿ ಯೋಚನೆಯನ್ನು ಮಾಡಿ ಈ ಸಮಯದಲ್ಲಿ ಒಂದು ನಿರ್ಧಾರವನ್ನು ತಗೊಳ್ತಕ್ಕಂಥದ್ದು ಬಹುಮುಖ್ಯ ಆಗಿರುತ್ತೆ ನಿಮ್ಮ ಒಂದು ಜೀವನದಲ್ಲಿ ಮಿಥುನ ರಾಶಿಯವರೇ. ಪ್ರಮುಖವಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ. ಹೌದು, ನೀವು ಯಾರಿಗಾದ್ರೂ ಹಣದ ಸಹಾಯವನ್ನು ಮಾಡ್ತಿದ್ರ ಅಂತಂದ್ರೆ ಆ ವ್ಯಕ್ತಿಗೆ ನಿಜವಾಗ್ಲೂ ಹಣದ ಅವಶ್ಯಕತೆ ಇದೆಯಾ ಎಂಬುವ ಮಾಹಿತಿಯನ್ನು ಸರಿಯಾಗಿ ಖಚಿತಪಡಿಸಿಕೊಳ್ಳಿ. ಅದಾದ ನಂತರ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತೆ ಆ ವ್ಯಕ್ತಿ ಹಿಂದೆ ಇರತಕ್ಕಂತಹ ಸ್ವಾರ್ಥ ಬುದ್ಧಿಯನ್ನು. ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಮಿಥುನ ರಾಶಿಯವರೇ. ಹೌದು, ಮುಂದಿನ ದಿನದಲ್ಲಿ ಬಿ ಎಂಬುವ ಅಕ್ಷರದ ವ್ಯಕ್ತಿಯನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ವ್ಯಕ್ತಿ ನೀಡ್ತಕ್ಕಂತಹ ಮಾರ್ಗದರ್ಶನದಲ್ಲಿ ನೀವು ನಿಮ್ಮ ಜೀವನವನ್ನು ನಡೆಸಿದ್ದೇ ಆದರೆ ಹೆಚ್ಚಿನ ಫಲ ಮತ್ತು ಅದೃಷ್ಟವನ್ನು ಪಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಒಂದು ಗುರಿಯನ್ನು ನೀವು ಬೇಗನೆ ತಲುಪಲು ಸಾಧ್ಯ ಆಗುತ್ತೆ ಬಿ ಎಂಬುವ ಅಕ್ಷರದಿಂದ ಆ ವ್ಯಕ್ತಿ ನೀಡ್ತಕ್ಕಂತಹ ಸಲಹೆಯ ಮೂಲಕ. ಹೌದು, ಈ ಸಮಯದಲ್ಲಿ ಸಂಪತ್ತಿನ ಅಭಿವೃದ್ಧಿಯನ್ನು ಸಹ ನೀವು ಕಾಣಬಹುದಾಗಿರುತ್ತೆ. ಹೌದು, ನೀವು ಈ ಹಿಂದೆ ಯಾವುದಾದ್ರೂ ಒಂದು ಯೋಜನೆಯಲ್ಲಿ ಹಣಕಾಸಿನ ಹೂಡಿಕೆಯನ್ನು ಮಾಡಿದ್ದು ಆ ಒಂದು ಯೋಜನೆಯಲ್ಲಿ ಹಣ ಬರೋದಿಲ್ಲ ಅಂತ ಹೇಳಿ ಬಿಟ್ಬಿಟ್ಟಿರ್ತೀರಾ. ಅದೇ ಒಂದು ಜಾಗದಿಂದ ಇದೀಗ ನಿರೀಕ್ಷೆಗೂ ಮೀರಿದ ಧನ ಲಾಭವನ್ನು ನೀವು ಪ್ರಾಪ್ತಿ ಮಾಡ್ಕೊಳ್ತೀರಾ. ಬೇರೆ ಬೇರೆ ದಾರಿಗಳಿಂದ ನಿಮ್ಮ ಕೈಗೆ ಹಣ ಬರ್ತಕ್ಕಂಥದ್ದು ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿ ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಕೆಲಸ ಈ ಹಿಂದೆ ಅದು ತುಂಬ ಲವಲವಿಕೆಯಿಂದ ಶುರುವಾಗಿತ್ತು. ಆದರೆ ಆ ಒಂದು ಕೆಲಸ ಈಗಾಗಲೇ ಅರ್ಧದಲ್ಲಿ ನಿಂತು ಹೋಗಿರುತ್ತಲ್ವಾ. ಆ ಎಲ್ಲ ರೀತಿ ಅರ್ಧದಲ್ಲಿ ನಿಂತು ಹೋಗಿರ್ತಕ್ಕಂಥ ಕೆಲಸಗಳಿಗೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಮಿಥುನ ರಾಶಿಯವರ ಕೆಲಸಗಳಿಗೆಲ್ಲ ಚುರುಕುತನ ಬಂದು ಆ ಎಲ್ಲ ಕೆಲಸಗಳು ಈಗ ಪೂರ್ಣ ಆದರೆ ಆಗ್ತಕ್ಕಂಥದ್ದು. ಹೌದು, ನಿಮ್ಮ ಒಂದು ಜೀವನದಲ್ಲಿ ಅದೃಷ್ಟದ ಸಮಯ ಆದರೆ ಈ ಸಮಯದಲ್ಲಿ ಶುರುವಾಗ್ತಕ್ಕಂಥದ್ದು. ಬಿ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರೋದಕ್ಕಿಂತ ಮೊದಲೇ ಕೆಲವು ದೈವಿಕ ಸಂಕೇತಗಳಾದರೆ ನಿಮಗೆ ಸಿಗ್ತಾ ಹೋಗುತ್ತೆ. ಹೌದು, ಇದ್ದಕ್ಕಿದ್ದಂತೆ ದೇವಸ್ಥಾನದಲ್ಲಿರ್ತಕ್ಕಂಥ ಗಂಟೆ ಶಬ್ದ ನಿಮ್ಮ ಕಿವಿಗೆ ಕೇಳ್ತಕ್ಕಂಥದ್ದು, ದೈವಿಕ ಕನಸುಗಳು ಬರ್ತಕ್ಕಂಥದ್ದು, ದೇವರ ಹಾಡುಗಳು ಕೇಳಿಸ್ತಕ್ಕಂಥದ್ದು, ಈ ರೀತಿ ನಿಮ್ಮ ಒಂದು ಜೀವನದಲ್ಲಿ ದೈವಿಕ ಸೂಚನೆ ಅದು ಸಿಗ್ತಾ ಹೋಗುತ್ತೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ. ಆಗ ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತೆ ನನ್ನ ಒಂದು ಜೀವನದಲ್ಲಿ ಯಶಸ್ಸಿನ ದಾರಿ ಸಿಕ್ಕಿದೆ ಎಂಬಂತೆ. ಹೌದು, ಇದನ್ನು ನೀವು ನಿರ್ಲಕ್ಷಿಸಬಾರದಾಗಿರುತ್ತೆ. ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಜೀವನವನ್ನು ಇಲ್ಲಿ ನಡೆಸ್ತಕ್ಕಂಥದ್ದು ಬಹುಮುಖ್ಯ ಆಗಿರುತ್ತೆ. ಹೌದು, ಬಿ ಎಂಬುವ ಅಕ್ಷರದ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಒಂದು ಉತ್ತಮ ಬದಲಾವಣೆ ಆದರೆ ಆಗ್ತಕ್ಕಂಥದ್ದು. ಹೌದು, ಇದರಿಂದ ನಿಮ್ಮ ಆಲೋಚನೆ ಮಾಡ್ತಕ್ಕಂಥ ರೀತಿಯೂ ಸಹ ಬದಲಾಗ್ತಕ್ಕಂಥದ್ದು. ಹೌದು, ಈ ಹಿಂದೆ ನೀವು ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ವಾದ ವಿವಾದಗಳನ್ನು ಮಾಡ್ತಿದ್ರಿ. ಇದರಿಂದ ಮನಸ್ತಾಪಗಳಾದರೆ ಉಂಟಾಗ್ತಿತ್ತು ಕುಟುಂಬ ಜೀವನದಲ್ಲಿ. ಅವೆಲ್ಲನೂ ಸಹ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ದೂರ ಆಗಿ ಕುಟುಂಬದಲ್ಲಿರ್ತಕ್ಕಂಥ ತೊಂದರೆಗಳು, ವೈವಾಹಿಕ ಜೀವನದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು, ವೃತ್ತಿ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಅಡೆತಡೆಗಳು ನಿಮ್ಮ ಜೀವನದಿಂದ ಈ ಸಮಯದಲ್ಲಿ ದೂರ ಆಗಿ ಅದೃಷ್ಟ ಮತ್ತು ಯಶಸ್ಸಾದರೆ ಈ ಸಮಯದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು. ಅದರ ಜೊತೆಗೆ ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸಂತೋಷ ಆದರೆ ಹೆಚ್ಚಾಗ್ತಕ್ಕಂಥದ್ದು ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಮಿಥುನ ರಾಶಿಯವರ ಜೀವನದಲ್ಲಿ. ಹೌದು, ಆಲೋಚನೆ ಮಾಡ್ತಕ್ಕಂಥ ರೀತಿನೇ ಈ ಸಮಯದಲ್ಲಿ ಬದಲಾಗುತ್ತೆ. ಹೌದು, ನೀವು ಕೆಲಸ ಮಾಡ್ತಿದ್ರೆ ಮಿಥುನ ರಾಶಿಯವರೇ, ನೀವು ಕೆಲಸ ಮಾಡುವ ಜಾಗದಲ್ಲಿ ಈಗ ನಿಮಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯ ಮಾತನ್ನು ಸಹ ನೀವು ಕೇಳಬಹುದಾಗಿರುತ್ತೆ. ಹೌದು, ಇದರಿಂದ ಹೊಸ ಹೊಸ ಅವಕಾಶಗಳು, ಹೊಸ ಹೊಸ ಜವಾಬ್ದಾರಿಗಳು ಸಿಗೋದ್ರ ಮೂಲಕ ನಿಮಗೆ ಪ್ರತಿ ತಿಂಗಳು ಬರ್ತಕ್ಕಂಥ ಸಂಬಳ ಇದೀಗ ಏರಿಕೆಯಾಗುವ ಸಾಧ್ಯತೆಯೂ ಸಹ
ಇರ್ತಕ್ಕಂಥದ್ದು. ಹಾಗಾಗಿ ಬಿ ಎಂಬುವ ಅಕ್ಷರದ ವ್ಯಕ್ತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಅವರ ಗುಣಗಳನ್ನು, ನಡವಳಿಕೆಗಳನ್ನು, ಆ ವ್ಯಕ್ತಿ ನೀಡ್ತಕ್ಕಂಥ ಸಲಹೆಯನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನವನ್ನು ಸಾಗಿಸೋದ್ರ ಮೂಲಕ ಹೆಚ್ಚಿನ ಅದೃಷ್ಟ ಮತ್ತು ಯಶಸ್ಸಾದರೆ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಮಿಥುನ ರಾಶಿಯವರೇ. ಇದು ಮಿಥುನ ರಾಶಿಯವರ ಮುಂಬರುವ ಈ ಅದೃಷ್ಟವಂತ 3 ದಿನದ ಭವಿಷ್ಯ ಆಗಿರುತ್ತೆ. ಅದೇ ರೀತಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂಥ ಗುರೂಜಿಯವರಿಗೆ ಕರೆ ಮಾಡಿ ನೀವು ಅದಕ್ಕೆ ಪರಿಷ್ಕಾರವನ್ನು ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.